ಪ್ರತಿಭಟನೆ ನಡೆಸಿದ್ರಿ. ಇವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷ ಆಯಿತು ಈ ಬೆಳಗಾವಿನಲ್ಲಿ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ರು. ಆ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಗಾಂಧಿ ಪ್ರತಿಮೆನ ಉದ್ಘಾಟನೆಯನ್ನು ಮಾಡಿದ್ರು. ಅವರು ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲಿ ಬಂದು ಮೊದಲನೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಉಳಿಸ್ಬೇಕು, ಗಾಂಧಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಬಂದಿದ್ದೇವೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ, ಇದು ಬಿಜೆಪಿದು ದ್ವೇಷದ ಆಸ್ತಿ. ನಾವೆಲ್ಲ ಇವತ್ತು ಕೋರ್ಟ್ ಅಲ್ಲಿ ನಮ್ಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತೇಳಿ ಕೋರ್ಟ್ ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು? ಏನು ಅವ್ರ ಜೋಬ್ಗೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದ್ದ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದ್ಯಗಳನ್ನ ಇವತ್ತು ಮಾಡಿದ್ದಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳ್ದೆ, ನೀವು FIR ಕೊಡಿ ಅಂತ ಎಲ್ಲ ಇಡಿಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು. ನಾನಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರು ನಮ್ಮ ಹುಡುಗ ವಿನಾಯಕಾರಿ ಅವರು ಕೊಟ್ಟಿದ್ದಾರೆ, ಸಾಂಗ್ರು ಶಿವಶಂಕರಪ್ಪ ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ, ಅವರು ಟ್ರೆಷರ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ಧೀರಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಂಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳು ಕೇಸ್ಗೆ ಯಾವತ್ತೂ ಆಯುಷ್ಯ, ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ. ಇವತ್ತು ನಾನು ಹೇಳೋದಿಷ್ಟೇ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು ಅದ್ರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವರೇ ನೀವು ಗೋಡ್ಸೆ ಫೋಟೋ ಹಾಕೊಂಡ್ಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗೆಯಕ್ಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನು ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ? ನಾನು ರಾಮನ ಪೂಜೆ ಮಾಡ್ತೀನಿ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಭಾಳ ಲಾಯಲ್, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣ. ಸೀತೆ ಇಸ್ ಮೋರ್ ಸ್ಟ್ರಾಂಗ್ ಅಂತ ಅವರ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ. ರಾಮಾಯಣದಲ್ಲಿರುವಂಥ ಹನುಮಂತನ. ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಎಲ್ಲ. ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು. ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಕೊಟ್ಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಇದು ನಿಮ್ಗೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನ ಮಾಡಿದ್ದಂಥ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಕೊಂಡು, ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಟು, ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದೆ? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರ್ 2 ಶೇರ್ ಇವ್ರ ಹೆಸರು ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ಗೆ ಹೋದ ತಕ್ಷಣ ಬೇರೆಯವ್ರು ಬರ್ತಾರೆ, ಸರ್ಕಾರಕ್ಕೆ ಬರ್ತಾರೆ. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ಬರು ಒಂದೊಂದು ಬೋರ್ಡ್ ಚೇರ್ಮನ್ ಆಗಿತ್ತು. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲಲ್ಲೂ ಕೂಡ ಇದನ್ನ ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನು ತಯಾರು ಮಾಡಿ
ನಿಮ್ಗೆ ನಾನು ತಿಳಿಸ್ತೀನಿ. ಸರ್, ಈ ಗೃಹಲಕ್ಷ್ಮಿದು ಹಣ ಬಗ್ಗೆ ಒಳಗಡೆ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರಂತ. ಯಾವ ತಪ್ಪು ಮಾಹಿತಿ ಆಯ್ತು, ಅವ್ರು ತಪ್ಪು ಮಾಹಿತಿ ಅಂದ್ರೆ ಬೇಕಾದ್ರೆ ಅವ್ರದ್ದು ಇದನ್ನ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿ. ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ 50 ಗಂಟೆ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರ್ಲಿಲ್ಲ, ಇರಿಗೇಷನ್ ದುಡ್ಡು ಬರ್ಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರ್ಲಿಲ್ಲ. ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ, ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರ್ಲಿಲ್ಲ. ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು, ಗೃಹ ಜ್ಯೋತಿ ಕೊಟ್ಟಿರೋರು ನಾವು, ಕೊಡ್ತೀವಿ ನಾವು. ಈಗೆಲ್ಲ ನಮ್ಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ? ₹1 ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು. DBTಲಿ ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟ್ ಅಲ್ಲಿ, 1 ವರ್ಷದ ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನಾಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚಿ ಮರೆಯಲ್ಲ. ಒಂದು ತಿಂಗಳು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಆಫೀಸಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಡ್ತೀವಿ. ಈಗ ನಿಮ್ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದ್ರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ತಾರೆ, 3 ವರ್ಷ ಆದ್ರೂ ಕೊಟ್ಟಿಲ್ಲ. ₹1ಗೆ 9% ಕೊಡ್ತೀನಿ ನಾನು. 9% ಅಂದ್ರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನ್ ಮಾಡಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ. ಇವರು ವಿರೋಧ ಮಾಡಿದವರು ಇವರು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ದುಡ್ಡು ನಮ್ಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡ್ಸ್ಲಿ. ಇರಿಗೇಷನ್ ದುಡ್ಡು ಕೊಡ್ಲಿ, ಪರಿಹಾರದ ದುಡ್ಡು ಕೊಡ್ಲಿ. ಅದ್ರ ಬಗ್ಗೆ ಮಾತಾಡ್ಲಿ. ಸರ್, ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಇರೋದು ಅವರು, ಇದೇ ಕ್ಷೇತ್ರದಲ್ಲಿ ಇರೋದು. ನಿನ್ನೆ ಎಲ್ಲ ನಾನು ನೋಡಿದಿರಪ್ಪ. ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರಿಸ್ಕೊಂಡೆ, ಅದ್ಯಾಕೋ ಎತ್ತಲಿಲ್ಲ. ಈಗ ಎತ್ತಲಿ ಉತ್ತರ ಕೊಡ.